ಸ್ವಾಮಿಗಳಿಗೆ ಪ್ರವಚನ ಹೇಳುವುದೊಂದು ಕೆಲಸದ. ಅದಕ್ಕೆ ಮತ್ತೆ ಅವ್ರ ಜನ ಬರ್ಲಿಲ್ಲ ಅಂದ್ರೆ ಹೇಳವ್ರ ಹೆಂಗ? ಅವ್ರ ಉಪಕಾರಕ್ಕೆ ನಾವು ಬರ್ತೀವಿ ಅಂತ ಹಿಂಗ್ ತಿಳ್ಕೊಬೇಡ. ಅಧ್ಯಾತ್ಮ ಅಂದ್ರೆ ಯಾರೋ ಮಂದಿ ಉಪಕಾರಕ್ಕಾಗಿ ಅಲ್ಲ. ಈ ಜಗತ್ತಿನಲ್ಲಿ ಸ್ವಾರ್ಥದ ಅತ್ಯಂತ ಶ್ರೇಷ್ಠ ಉದಾಹರಣೆ ಅಂದ್ರೆ ಅಧ್ಯಾತ್ಮ. ಅಂತಹ ಅಧ್ಯಾತ್ಮ ತತ್ವ ಶಿವಶರಣರ ಬದುಕನ್ನ ನಾವೆಲ್ಲರೂ ಕೂಡ ಒಂದು ತಿಂಗಳ ಪರ್ಯಂತರವಾಗಿ ಮಹಾ ತಪೋಭೂಮಿಯಾದ ಈ ಬೀಳೂರು ವಿರಕ್ತ ಮಠದಲ್ಲಿ ಎಲ್ಲರೂ ಕೂಡ ಮಹಾ ಗುರು ಬಸವ ಶಿವಯೋಗಿಗಳ ದಿವ್ಯ ಆಶೀರ್ವಾದದೊಂದಿಗೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೀತವ. ನಾವೆಲ್ಲರೂ ಶ್ರದ್ಧೆಯಿಂದ ಆಲಿಸೋಣ. ಇನ್ನೂ ಯಾರ್ಯಾರು ಬಂದಿಲ್ಲ ಅವ್ರಿಗೆ ಕರ್ಕೊಂಡು ಬರಿ. ಅಲ್ಲ, ಒಬ್ಬ ಕುಡುಕ ಪ್ರತ್ಯಕ್ಷದ ಜೀವಂತ ಉದಾಹರಣೆ. ಒಬ್ಬ ಕುಡುಕ ತಾ ಸಾಯುವುದರೊಳಗಾಗಿ 4 ಜನ ಕುಡುಕರನ್ನ ತಯಾರು ಮಾಡಿ ಸಾಯ್ತಾನಂದ್ರೆ ವಿಚಾರ ಮಾಡ್ರಿ. ಅವನು ಎಂಥ ಪ್ರಭಾವ ಇರಬಾರ್ದು. ಒಬ್ಬ ಸೇದಾವ 5 ಜನ ಸಿಗರೇಟ್ ಸೇದಾವರನ್ನು ತಯಾರು ಮಾಡಿ ಬೇರೆ ಹೋಗ್ತಾನ. ಅಂದ ಬಳಿಕ ಗುರುಬಸಪ್ಪನವರ ಈ ಒಂದು ಮಹಾವಿರಕ್ತ ಮಠಕ್ಕೆ ತಪೋಭೂಮಿಗೆ ಬಂದು ನಾವು 10 ಜನರಾದ್ರೂ ಈ ಮಠದ ಭಕ್ತರನ್ನ ತಯಾರು ಮಾಡಲಾರದ ದೇಹನ ಬಿಡಬಾರದು. ಅದಕ್ಕ ತಾವೆಲ್ಲರೂ ಕೂಡ ತಮ್ಮಲ್ಲಿ ಆ ಸಾಮರ್ಥ್ಯ ಅದ. ಯಾಕೆ ಅಂದ್ರ ಗುರುಬಸವ ಮಹಾಶಿವಯೋಗಿಗಳವರು ಕೆಲವೊಂದಷ್ಟು ವರ್ಷಗಳ ನಂತರ ಈ ಒಂದು ಮಹಾಮಠ ಇಡೀ ದೇಶಕ್ಕೆ ದಿಕ್ಕನ್ನ ತೋರಿಸುವಂತ ಮಠ ಆಯ್ತದಂತ ಆಶೀರ್ವಾದ ಮಾಡಿದ್ದಾರೆ. ಮಹಾತ್ಮರಾಡಿದಂಥ ಮಾತು ಎಂದಿಗೂ ಕೂಡ ಹುಸಿ ಹೋಗುವುದಿಲ್ಲ. ಯಾಕೆ ಅಂದ್ರೆ ಅದರಲ್ಲಿರುವುದು ಸುಳ್ಳಲ್ಲ, ಮಹಾ ತಪಸ್ಸಿನ ಶಕ್ತಿ ಇರುತ್ತದೆ. ನಿಮಗೆ ಬೇಕಾದ ಸಮಸ್ಯೆ ಬರಲಿ, ಬರೇ ಬಂದವರ ಗದ್ದಿಗೆಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಹೋಗು, ಆ ಸಮಸ್ಯೆ ಪರಿಹಾರ ಆಗೇ ಆಗ್ತದಂತ ಹೇಳಿ ಇಡೀ ಬೀಳೂರಿನ ದೈವ ಹೇಳ್ತಾರೆ. ಅದಕ್ಕ ನಾವೆಲ್ಲರೂ ಕೂಡ ನಾಳೆ ಬರುವಾಗ ಇನ್ನಷ್ಟು ಮಹಾಭಕ್ತಿವಂತರನ್ನ ಶ್ರದ್ಧಾವಂತರನ್ನ ಕರ್ಕೊಂಡು ಬರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈಗ ಮಹಾಮಂಗಲ.